ಯುವ ಚಿತ್ರತಂಡ ಇದರ ಮೊದಲ ಬಾರಿಗೆ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿದೆ. ಅದು ಕೂಡ ಒಂದು ಒಳ್ಳೆಯ ಹಾಡಿನ ಮೂಲಕ ಪ್ರೆಸ್ ಮೀಟ್ ಆಯಿತು. ಸೊ ಈ ವೇದಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು. ಅದರಲ್ಲೂ ಕೂಡ ಈ ಸಾಂಗಿನ ಬಗ್ಗೆ ತುಂಬನೇ ಹೇಳ್ಕೊಂಡ್ರು. ಜೊತೆಗೆ ಸದ್ಯಕ್ಕೆ ಈಗ ನಮ್ಮ ಜೊತೆಗೆ ಯುವ ಅವರು ಇದ್ದಾರೆ. ಈ ಸಾಂಗಿನ ಬಗ್ಗೆ, ಯುವ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಸರ್, ಮೊದಲಿಗೆ ಮೊದಲ ಸಾಂಗು ಪಕ್ಕಾ ಮಾಸ್ ಆಗಿ ಒಬ್ಬ ಹೀರೋ ಇಂಟ್ರೊಡಕ್ಷನ್ಗೆ ಏನು ಬೇಕು ಆ ಥರದೊಂದು ಸಾಂಗು. ನೆಕ್ಸ್ಟ್ ನೋಡೋ ರೊಮ್ಯಾಂಟಿಕ್ ಸಾಂಗು. ಇದೆರಡು ನೋಡ್ತಾ ಏನು ಅನ್ಕೊಂಡು ಪಕ್ಕಾ ಯೂತ್ಫುಲ್ ಸಿನಿಮಾ ಆಗಿರುತ್ತೆ. ವಾವ್, ಮಾಸ್ ಅಭಿಮಾನಿಗಳೇ ರಸದೌತಣ ಅಂತ ಅಂದ್ಕೊಂಡಿದ್ರು. ಬಟ್ ಈ ಸಾಂಗ್ ನೋಡ್ತಾ ಇದ್ದಂಗೆ ಅದಷ್ಟೇ ಅಲ್ಲ, ಎಮೋಷ್ನಲ್ ಆಗಿ ಕಾಡುತ್ತೆ, ಯುವ ಎಲ್ಲರನ್ನು ಕೂರಿಸುತ್ತೆ ಅನ್ನೋದೊಂದು ಭಾವನೆ ಎಲ್ಲರ ಮನಸ್ಸಲ್ಲಿ ಬಂದಿದೆ. ಸೊ ಈ ಸಾಂಗ್ ಬಗ್ಗೆ ಮೊದಲು ಹೇಳೋದಾದ್ರೆ. ಫಸ್ಟ್ಲಿ ಥ್ಯಾಂಕ್ ಯು. ಒಂದೇನಂದರೆ ಸಂತೋಷ್ ಸರ್ ಮಾಡೋ ಸಿನಿಮಾದಲ್ಲಿ ಎಲ್ಲ ವಿಷಯ ಇದ್ದೇ ಇರುತ್ತೆ. ಸೊ ಅದೇ ನಿಮ್ಗೂ ಸಾಂಗ್ ನೋಡ್ತಾ ಅನಿಸುತ್ತೆ ಸಿನಿಮಾಲಿ ಇಷ್ಟೊಂದು ವಿಷಯ ತುಂಬಿದೆ ಅಂತ. ಆ್ಯಂಡ್ ಈ ಸಾಂಗ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ನಮ್ಮ ಸಿನಿಮಾಗೆ ಅಂದರೆ, ಸಿನಿಮಾಲಿ ತಂದೆ ಮಗನ ಸಂಬಂಧ ಬಗ್ಗೆ ತುಂಬ ಮಾತಾಡಿದ್ದೀವಿ ನಾವು. ಸೊ ಆ ಕಾರಣಕ್ಕೋಸ್ಕರ ಈ ಸಾಂಗ್ ತುಂಬ ಇಂಪಾರ್ಟೆಂಟು. ಇಡೀ ಸಿನಿಮಾಲಿ ಆ ಸಂಬಂಧ ಅರ್ಥ ಆಗ್ತಾ ಆಗುತ್ತೆ ಪ್ರತಿಯೊಬ್ರಿಗೂ. ನೋಡ್ತಾ ಅವ್ರ ತಂದೆ ಜ್ಞಾಪಕ ಆಗ್ತಾರೆ, ನನಗೂ ಸಿನಿಮಾ ಮಾಡ್ತಾ ನನ್ನ ತಂದೆ ಜ್ಞಾಪಕ ಬರ್ತಿದ್ರು. ಸೊ ಮೇನ್ಲಿ ಸಿನಿಮಾ ನಿಂತಿರೋದೇ ತಂದೆ ಮಗನ ಸಂಬಂಧದ ಮೇಲೆ. ಈ ಸಾಂಗ್ ಕೇಳಿದ ತಕ್ಷಣ ಯಾಕಂದರೆ ದೊಡ್ಡಮನೆ ಕುಟುಂಬ ಅಂತ ಬಂದ ತಕ್ಷಣ ಪಿತೃದೇವೋಭವ, ಮಾತೃದೇವೋಭವ, ಅತಿಥಿ ದೇವೋಭವ ಅನ್ನೋ ಮಾತನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದೆ ಇಡೀ ಕುಟುಂಬ. ಸೊ ಮೊದಲ ಬಾರಿಗೆ ಈ ಥರದೊಂದು ಸಾಂಗು ನಿಮ್ಮ ಸಿನಿಮಾದಲ್ಲಿ ಇದೆ ಅಂದಾಗ ಏನೆಲ್ಲ ನೆನಪಾಯಿತು ಅಂತ? ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೂ ಏನಂದರೆ ಈ ಸಿನಿಮಾಗೂ ನನ್ನ ಲೈಫಲ್ಲೂ ಸುಮಾರು ಸಿಮಿಲಾರಿಟೀಸ್ ಅನಿಸ್ತು. ಇನ್ಫ್ಯಾಕ್ಟ್ ಎಲ್ರಿಗೂ ಈ ಸಿನಿಮಾ ನೋಡಿದಾಗ ಅವ್ರಿಗೂ ಮತ್ತು ಅವ್ರ ತಂದೆ ಜೊತೆ ಇರೋ ಸಂಬಂಧ ನೆನಪಾಗುತ್ತೆ. ಯಾವುದೋ ಒಂದು ವಿಷಯ ಆದರೂ, ಯಾಕಂದರೆ ತುಂಬ ನ್ಯಾಚುರಲ್ ಆಗಿದೆ ಸಿನಿಮಾ, ಸೀನ್ಸ್ ಅದೇ ಥರ ಬಂದಿದೆ. ನನಗೂ ಇಡೀ ಸಿನಿಮಾ ಪಾತ್ರ ಮಾಡ್ತಾಗ ನನಗೂ ನನ್ನ ತಂದೆ ಜೊತೆ ಆಗಿದ್ದು ಸುಮಾರು ಸಿಚುವೇಶನ್ಸ್ ಜ್ಞಾಪಕ ಬರ್ತಾಯಿತ್ತು. ಇಲ್ಲಿ ತನಕ ಈ ಹಿಂದೆ ನೀವು ಮಾಡ್ತಿದ್ದಂಥ ಮಾರ್ಷಲ್ ಆರ್ಟ್ ಆಗಲಿ, ಡ್ಯಾನ್ಸ್ಗಳೆಲ್ಲ ಜನ ನೋಡ್ತಾ ಇದ್ರು ಒಂದು ವೀಡಿಯೋಸ್ ಸೋಷಿಯಲ್ ಮೀಡಿಯಾ ಮೂಲಕ. ಬಟ್ ಒಂದು ಸಿನಿಮಾವಾಗಿ ದೊಡ್ಡ ಪರದೆಯಲ್ಲಿ ನೋಡುವಂಥ ಸಮಯ ಬಂದಿದೆ. ಸೊ ಈ ಎರಡು ಸಾಂಗ್ಗಳಿಗೆ ನಿಮಗೆ ಸಿಕ್ಕಂಥ ಜನರ ಅಭಿಪ್ರಾಯ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಯಾಕೆಂದರೆ ನಿಮ್ಮಲ್ಲಿ ಅಪ್ಪವರನ್ನು ನೋಡ್ತಾ ಇದ್ದೇವಂಥ ಒಂದು ಮಾತುಗಳಾಗಲಿ, ಅಥವಾ ದೊಡ್ಡ ಮನೆಯ ಮತ್ತೊಂದು ಕುಡಿ ಬಂದು ರಾಜವಂಶವನ್ನು ಆಳುತ್ತೆ ಅಂತ ಅನ್ನೋ ಒಂದು ಮಾತುಗಳಾಗಲಿ, ಕಮೆಂಟ್ಗಳಾಗಲಿ. ಹಂಗೆಲ್ಲ ಎಲ್ಲ ಅವ್ರ ಪ್ರೀತಿ ವಿಶ್ವಾಸ ಅಷ್ಟೇ. ಒಂದೇನಂದರೆ ಡ್ಯಾನ್ಸು, ಫೈಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಈ ಸಿನಿಮಾಗೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಡ್ಯಾನ್ಸು, ಆ್ಯಂಡ್ ಅರ್ಜುನ್ ಮಾಸ್ಟರ್ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಎಲ್ಲ ಅವರು ಚೆನ್ನಾಗಿ ಟ್ರೈನ್ ಮಾಡಿ ಎಲ್ಲ ಅವ್ರ ಗೈಡೆನ್ಸಲ್ಲಿ ಇವಾಗ ಏನೇನಾಗಿದೆ ಅದನ್ನೇ ನೀವೆಲ್ಲ ನೋಡ್ತಿರೋದು. ಸೊ ಇವಾಗೆಲ್ಲ ಚಿಕ್ಕದಾಗಿ ಬಿಟ್ಟಿದ್ದೀವಿ ಅಷ್ಟೇ. ಕೊನೆಗೆ ಸಿನಿಮಾಲಿ ನೋಡಿದಾಗ ಅವಾಗ ಜನರ ಅಭಿಪ್ರಾಯ ಏನು ಅಂತ ತಿಳ್ಕೊಳಕ್ಕೆ ನಾನು ಕಾಯ್ತಾ ಇದ್ದೀನಿ. ಯುವ ಸಿನಿಮಾದ ಟೈಟ್ಲ್ ಬಗ್ಗೆ ಸಾಕಷ್ಟು ಕುತೂಹಲ. ಯಾಕಂದರೆ ಅಪ್ಪು ಸರ್ ಫಸ್ಟ್ ಸಿನಿಮಾ ಮಾಡುವಾಗ ಅಪ್ಪು ಅಂತ ಯಾಕೆ ಇಟ್ಟರು ಅಂತಂದರೆ ಪ್ರೀತಿಯಿಂದ ಮನೇಲಿ ಕರಿತಿದ್ದು ಅಪ್ಪು ಅಂತ. ಅದೇ ಥರ ಆ್ಯಂಗಲಲ್ಲಿ ಮಾಡಂಗಿದ್ರೆ ಯುವರ್ಗೆ ಏನಂತ ಸಿಗ್ಬೋದಾಯ್ತು ಈ ಟೈಟ್ಲಿಗೆ ಅಂತ? ಅಲ್ಲ, ಅದೇ ಥರ ಆ್ಯಂಗಲ್ ಪ್ರಾಬಬ್ಲಿ ಅದಕ್ಕೆ ಯುವ ಅಂತಲೇ ಇಟ್ಟಿದ್ರು ಅನಿಸುತ್ತೆ. ಬಟ್ ಯುವ ಅಂದರೆ ಆ ಪಾತ್ರದ ಹೆಸರು, ಆ್ಯಂಡ್ ತುಂಬ ಯೂತ್ಫುಲ್ ಕ್ಯಾರೆಕ್ಟರು, ಆ್ಯಂಡ್ ಯೂತ್ಫುಲ್ ಸಿನಿಮಾ ಕೂಡ ಇದು. ಸೊ ಆ ಕಾರಣಕ್ಕೆ ಈ ಟೈಟಲ್ಗೂ ಕತೆಗೂ ತುಂಬ ಹೋಲುತ್ತೆ. ಶಿವಣ್ಣ ಆಗಲಿ, ತಂದೆಯವರಾಗಲಿ, ಇಬ್ಬರು ಸಿನಿಮಾಗಳು ಕೂಡ ಆರಂಭದಲ್ಲಿ ನೋಡೋದಾದರೆ ಮಿಡಲ್ ಕ್ಲಾಸ್ ಹುಡುಗರಿಗೆ, ಅಂದರೆ ಆ ಒಂದು ಜನರಿಗೆ ಸಲ್ಲುವಂಥ ಸಿನಿಮಾ ಆಗಿತ್ತು. ಅಂದರೆ ಅಲ್ಲಿನ ಬದುಕು ಬವಣೆ, ಅವ್ರ ಕಷ್ಟ ನಷ್ಟ ಹೇಳುವಂಥ ಸಿನಿಮಾ. ಸೊ ಯುವ ಕೂಡ ಅಂಥದ್ದೇ ಡಿಫ್ರೆಂಟ್ ಪಾತ್ರದೊಂದಿಗೆ ಕಾಣಿಸ್ಕೋತಾರೆ. ಏನು ಪಾತ್ರದಲ್ಲಿ ಕಾಣಿಸ್ಕೋತಿದ್ರೆ ಅಂತ ಯುವ ಈ ಸಿನಿಮಾದಲ್ಲಿ? ಈಗ ತಾನೇ 3 ಸಾಂಗ್ ಲಾಂಚ್ ಆಗಿದೆ. ನೆಕ್ಸ್ಟ್ ಟ್ರೇಲರ್ ಬರುತ್ತೆ. ಟ್ರೇಲರ್ ನೋಡಿದಾಗ ನಿಮಗೆ ಇಡೀ ಸಿನಿಮಾಲಿ ಏನೇನಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಸರ್, ಇವತ್ತು ಅಧಿಕೃತ ಪ್ರೆಸ್ ಮೀಟ್ ಆಯಿತು. ಬಟ್ ಮೊನ್ನೆ ನಡೆದಂಥ ಚಾಮರಾಜನಗರದಲ್ಲಿ ನಿಜಕ್ಕೂ ಆ ಮಟ್ಟದ ಅಭಿಮಾನ, ಮೊದಲ ಸಿನಿಮಾಗೆ ಈ ಥರದೊಂದು ಗ್ರ್ಯಾಂಡ್ ವೆಲ್ಕಮ್, ರೆಡ್ ಕಾರ್ಪೆಟ್ ವೆಲ್ಕಮ್ ಜನರಿಂದ ಸಿಗ್ತಿರುವಂಥದ್ದು ಎಲ್ಲ ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ನಮ್ಮ ಕುಟುಂಬದ ಮೇಲೆ ಅವರಿಟ್ಟಿರೋ ಗೌರವ. ಸೊ ನನಗೂ ಆ ಪ್ರೀತಿನೆಲ್ಲ ನೋಡಿದಾಗ ಅದನ್ನು ಮಾತಲ್ಲಿ ವರ್ಣಿಸೋಕ್ಕೆ ಆಗಲ್ಲ. ಶಿವಣ್ಣ ಏನಂತಾರೆ ಮೊದಲ ಸಾಂಗ್? ಯಾಕಂದರೆ ನಿಮ್ಮ ಜೊತೆ ಆ ಸಾಂಗ್ ಸ್ಟೆಪ್ ಹಾಕಿದ್ರು. ಸಾಂಗು ಓವರಾಲ್ ಒಂದಷ್ಟು ಸ್ಟೋರಿಲೆಲ್ಲ ನೋಡಿರ್ತಾರೆ, ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್. ಈ ಸಾಂಗ್ ಶೂಟಿಂಗ್ ನಡಿಬೇಕಾದಾಗ ಅವರು ಬಂದಿದ್ದರು. ಸುಮಾರು ವಿಜುವಲ್ಸ್ ಅವರು ನೋಡಿದ್ರು, ಅವ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಂಗಲ್ಲೂ ಅವ್ರ ಹೆಸರಿದೆ, ಒಬ್ಬನೇ ಶಿವ ಅಂದರೆ ನಮ್ಮ ದೊಡ್ಡಪ್ಪನ ಹೆಸರಿದೆ, ಒಬ್ಬನೇ ಯುವ ಅಂತ. ಸೊ ಕೇಳಿದಾಗ ಅದು ತುಂಬ ಖುಷಿಪಟ್ಟರು. ಆ್ಯಂಡ್ ಜೊತೆಗೆ ನಾವಿಬ್ಬರು ಡ್ಯಾನ್ಸ್ ಬಿಟ್ ಮಾಡಿದಾಗ ನಾನು ಸುಮಾರು ದಿವಸ ತೊಗೊಂಡೆ ಆ ಸ್ಟೆಪ್ ಕಲಿಯೋಕ್ಕೆ. ಅವ್ರು 1 ಸೆಕೆಂಡಲ್ಲಿ ಕಲ್ತ್ಬಿಟ್ರು ಇಮಿಡಿಯೇಟಾಗಿ ಮಾಡಿದ್ರು. ಅಂದರೆ ಅವರು ಸಿಕ್ಕಾಪಟ್ಟೆ ದೊಡ್ಡ ಇನ್ಸ್ಪಿರೇಷನ್. ಅವ್ರ ಎನರ್ಜಿ ಆಗಲಿ, ಅವ್ರ ಬಿಹೇವಿಯರ್ ಆಗಲಿ ನನಗೆ ಸಿಕ್ಕಾಪಟ್ಟೆ ದೊಡ್ಡ ಇನ್ಸ್ಪಿರೇಷನ್. ಆ್ಯಂಡ್ ಅವ್ರು ತುಂಬ ಖುಷಿಪಟ್ಟರು, ನನಗೆ ತುಂಬ ಖುಷಿ ಆಯಿತು. ಇಲ್ಲ ಒಂದು ಕಡೆ ಕಾಕತಾಳೇನೆ ಏನೋ ಗೊತ್ತಿಲ್ಲ, ಸರ್ ಹೇಳ್ತಾರೆ ಸಂತೋಷ್ ಸರ್, ಅಂದರೆ ಇಲ್ಲಿ ತನಕ ಎಲ್ಲ ದೊಡ್ಡ ಮನೆ ಹೀರೋಗಳೆಲ್ಲ ವಿತೌಟ್ ಅಂದರೆ ಕ್ಲೀನ್ ಸೇವ್ಡ್ ಆ ಲುಕ್ಕಲ್ಲೆಲ್ಲ ಬರ್ತಾರೆ. ಬಟ್ ಯುವ ಮೊದಲ ಸಿನಿಮಾದಲ್ಲೇ ಗಡ್ಡ ಮೀಸೆ ಬಿಟ್ಬಿಟ್ಟು ಬರ್ತಾ ಇರೋದಂತ. ಯುವರತ್ನದಲ್ಲೂ ಕೂಡ ಅಪ್ಪು ಸರ್ ಆ ಥರದೊಂದು ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು.
ಗೊತ್ತಿಲ್ಲ ಏನಕ್ಕೆ ಅಂತ. ಮೋಸ್ಟ್ಲಿ ನನ್ನ ಜನ ನನ್ನ ಹಿಂಗೆ ನೋಡಿ ನೋಡಿನೂ ಅಭ್ಯಾಸ ಆಗಿತ್ತು. ಸೊ ಆ ಕಾರಣಕ್ಕೆ ಅನಿಸುತ್ತೆ ಅದೇ ಲುಕ್ನ ಸಿನಿಮಾಲು ಕ್ಯಾರಿ ಮಾಡ್ಕೊಂಬಿಟ್ಟೆ ಅಷ್ಟೇ. ಸರ್ ಇನ್ನು ಹಾಸ್ಪಿಟಲ್ ನಡೀತಿರೋಂಥ ದೊಡ್ಡ ಇವೆಂಟ್ಗೆ ತುಂಬ ಜನ ಎದುರು ನೋಡ್ತಾ ಇದ್ದಾರೆ. ಆ ಈವೆಂಟಿನ ಬಗ್ಗೆ ಹೇಳೋದಾದ್ರೆ ಆ, ಅದು 23ನೇ ತಾರೀಕು ಹೊಸಪೇಟೆಯಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮ ನಡೀತಾ ಇದೆ. ಇಡೀ ತಂಡ ಅಲ್ಲಿ ಬರ್ತಾ ಇದ್ದೀವಿ. ಜನನ ಎಂಟರ್ಟೈನ್ ಮಾಡಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಆ ಇವೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ಇದಿಷ್ಟು ಇವರ ಮತ್ತು ಕ್ಯಾಮರಾ ಪರ್ಸನ್ ರೋಷನ್ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.